ನಾನು ಸಿಎಂ ಆಗಿದ್ದಕ್ಕೆ ಕೆಲವರಿಗೆ ನಿದ್ದೆ ಬರ್ತಾ ಇಲ್ಲ. ನನ್ನನ್ನ ಜೈಲಿಗೆ ಕಳುಹಿಸುವ ಪ್ರಯತ್ನ ನಡೀತಾ ಇದೆ. ಕುಮಾರಣ್ಣ ನಾನೆಲ್ಲದಕ್ಕೂ ರೆಡಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ನಾನು ರೈತನ ಮಗ, ರೈತರ ವಿರುದ್ಧ ನಾನು ಯಾವತ್ತೂ ನಿರ್ಧಾರ ತೆಗೆದುಕೊಳ್ಳಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಸಿಎಂ ಆಗಿದ್ದಕ್ಕೆ ಕೆಲವರಿಗೆ ನಿದ್ದೆನೇ ಬರ್ತಾ ಇಲ್ಲ. ನನ್ನನ್ನ ಜೈಲಿಗೆ ಕಳುಹಿಸುವ ಪ್ರಯತ್ನ ನಡೀತಾ ಇದೆ. ಕುಮಾರಣ್ಣ ನಾನೆಲ್ಲದಕ್ಕೂ ರೆಡಿ ಇದ್ದೀನಿ, ಬನ್ನಿ ಅಂತ ಹೇಳ್ಬಿಟ್ಟು ಸಿಎಂ ಡಿ ಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ದಾರೆ. ನೋಡಿ, ನಾನು ರೈತನ ಮಗ, ರೈತರ ವಿರುದ್ಧ ಯಾವತ್ತೂ ನಿರ್ಧಾರವನ್ನ ತೆಗೆದುಕೊಳ್ಳಲ್ಲ ಅಂತ ಕೆಲಸ ಕೂಡ ಮಾಡಲ್ಲ. ಬಿಡದಿ ಟೌನ್ಶಿಪ್ ಯೋಜನೆಯ ಪಿತಾಮಹ ನಾನಲ್ಲ ಅಂತ ಹೇಳ್ಬಿಟ್ಟು ಸಿಎಂ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ 2006 ಆ ಸಂದರ್ಭದಲ್ಲಿ ಯಾವಾಗ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ತಂದಿದ್ದು ಕೂಡ ಇದೇ ಕುಮಾರಸ್ವಾಮಿ ಅವರು. ಹಾಗಾಗಿ ಯಾವಾಗ ಇದೇ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡದಿ ಟೌನ್ಶಿಪ್ ಯಾಕೋ ಸರಿ ಹೋಗ್ತಾ ಇಲ್ಲ, ಯೋಜನೆ ಬೇಡ, ಕೈ ಬಿಟ್ಬಿಡಿ ಅಂದಾಗ ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ರೆಡ್ ಝೋನ್ ಮಾಡಿದ್ದು ಕೂಡ ಇದೇ ಕುಮಾರಸ್ವಾಮಿ ಅವರು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ರೈತರ ಮಗ ಇದ್ದೀನಿ. ಹಾಗಾಗಿ ನಾನು ರೈತರ ವಿರುದ್ಧ ಹೋಗಲ್ಲ, ರೈತರ ವಿರುದ್ಧ ನಾನು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಲ್ಲ. ಈ ಬಿಡದಿ ಟೌನ್ಶಿಪ್ ಯೋಜನೆ ಪಿತಾಮಹ ನಾನಲ್ಲ ಅಂತ ಹೇಳ್ಬಿಟ್ಟು ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನನ್ನ ಜೈಲಿಗೆ ಕಳುಹಿಸುವತ್ತ ಕುತಂತ್ರ ನಡೀತಾ ಇದೆ. ಜೈಲ್ ನನಗೆ ಹೊಸದೇನಲ್ಲ, ನಾನೇನು ನಿನ್ನೆ ಮೊನ್ನೆ ಜೈಲಿಗೆ ಹೋಗಿ ಬಂದಿಲ್ಲ. ಸುದೀರ್ಘ ರಾಜಕಾರಣದಲ್ಲಿ ಎಷ್ಟೋ ಬಾರಿ ಜೈಲು ವಾಸ ನೋಡಿದ್ದೀನಿ ಅಂತ ಅವ್ರು ಘಂಟಾಘೋಷವಾಗಿ ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಸದ್ಯ ರೈತರ ಇಚ್ಛೆ ಇಲ್ಲದೆ ಇದ್ರೆ ಜಮೀನ್ ಪಡೆಯೋಕೆ ಸಾಧ್ಯನೇ ಇಲ್ಲ. ಈಗ ರೈತರ ಜಮೀನು ನಾವು ತಗೋಬೇಕು ಅಂತಂದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ಅವ್ರಿಗೆ ನಾವು ಹಣ ವರ್ಗಾವಣೆ ಮಾಡಬೇಕು, ಅವ್ರ ಅದಕ್ಕೆಲ್ಲ ಸಿಗ್ನೇಚರ್ ಹಾಕೊಡ್ಬೇಕು. ಅದು ಹಾಗಿಲ್ಲ ಅಂತಂದ್ರೆ ನಾವು ಫೋರ್ಸ್ ಆಗಿ ಜಮೀನು ತಗೊಳಕ್ ಸಾಧ್ಯನೇ ಇಲ್ವಲ್ಲ ಅಂತ ಪುನರುಚ್ಚರಿಸಿದ್ದಾರೆ. ಮತ್ತೊಂದು ಕಡೆಗೆ ದೇವೇಗೌಡರು ಧರಣಿಯನ್ನ ನಡೆಸೋದು ಅಗತ್ಯ ಇಲ್ಲ. ಯಾಕಂತಂದ್ರೆ ರಾಜಕೀಯದಲ್ಲಿ ಬಹಳ ಹಿರಿಯರು, ಮತ್ತೆ ಅವರ ಆರೋಗ್ಯ ಸಮಸ್ಯೆ ಜೊತೆಗೆ ಅಂತ ಹಿರಿಯ ರಾಜಕಾರಣಿ ಬಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ವಿಧಾನಸೌಧದ ಮುಂದೆ ಕೂತ್ಕೊಂಡು ಅಹೋರಾತ್ರಿ ಧರಣಿ ನಡೆಸ್ತಾರೆ ಅಂತ ಅಂದ್ರೆ ಅದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಕುಮಾರಣ್ಣ ಅವರಿಗೆ ನಾನು ಎಲ್ಲದಕ್ಕೂ ಕೂಡ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಟಿರುವಂಥದ್ದು. ಸದ್ಯ ಈಗ ಸಿಎಂ ಡಿ ಕೆ ಶಿವಕುಮಾರ್ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಮಧ್ಯೆ ವಾಕ್ ಸಮರಕ್ಕೆ ಶುರುವಾಗಿರುವಂಥದ್ದು. ನನ್ನನ್ನ ಜೈಲಿಗೆ ಕಳುಹಿಸುವ ಪ್ರಯತ್ನ ಆಲ್ರೆಡಿ ಶುರುವಾಗಿದೆ. ನಡೀಲಿ, ಜೈಲೇನು ಇವತ್ತು ನಿನ್ನೆ ನೋಡಿಲ್ಲ. ಸುದೀರ್ಘ ರಾಜಕಾರಣದಲ್ಲಿ ಜೈಲು ನೋಡಿದ್ದೀನಿ, ಈ ಕಡೆ ಐಷಾರಾಮಿ ಜೀವನವನ್ನು ನೋಡಿದ್ದೀನಿ. ರೈತರ ಜಮೀನನ್ನು ನಾವು ಬಲವಂತವಾಗಿ ಪಡೆಯಲ್ಲ ಅಂತ ಹೇಳ್ಬಿಟ್ಟು ಬಿಡದಿ ಹೋರಾಟ ಈಗ ರಾಜಕೀಯ ಬಡಿದಾಟಕ್ಕೆ ಅನುವು ಮಾಡಿಕೊಟ್ಟಿದೆ. ಈಗ ಗಮನಿಸ್ತಾ ಇದೀವಿ, ಡಿ ಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತ ಹೇಳ್ತಾ ಇದ್ರು. ಈಗ ಬಿಡದಿಯಲ್ಲಿ ನಡೀತಾ ಇರುವಂತಹ ಹೋರಾಟಗಳು, ರೈತರು ಅಲ್ಲಿ ವಿಷದ ಬಾಟ್ಲನ್ನ ಹಿಡಿಯೋದು, ವಿಷ ಕುಡಿತೀವಿ ಅಂತ ಹೆದರಿಸೋದು, ಜೊತೆಗೆ ಸರ್ವೆಗೆ ಹೋದಂತ ಅಧಿಕಾರಿಗಳಿಗೆ ಪೊರ್ಕೆ ಹಿಡಿದು ಹೊಡೆದು ಓಡಿಸಿದ್ದು, ಮತ್ತೊಂದು ಕಡೆಗೆ ರೈತರ ಮೇಲೆ ಕೇಸ್ ದಾಖಲಾಗಿದ್ದು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದ ಹಿರಿಯ ನಾಯಕ, ಅದು ಕೂಡ ಮಣ್ಣಿನ ಮಗ ದೇವೇಗೌಡರು, ನಾವು ರೈತರ ಪರವಾಗಿ ಬರ್ತೀವಿ, ಹೋರಾಟ ಮಾಡ್ತೀವಿ, ಎಲ್ಲ ಅರ್ಥದಲ್ಲಿ ರಾಜಕೀಯ ಬಡದಾಟ ಏನ್ ಜೋರಾಗ್ತಾ ಇದೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳಿಕೆ ಕೊಟ್ಟಿರುವಂತದ್ದು. ನೋಡಿ, ರೈತರಿಗೆ ನಾವು ಯಾವತ್ತೂ ಫೋರ್ಸ್ ಮಾಡಿಲ್ಲ. ಮತ್ತೊಂದು ಕಡೆಗೆ ನಾನು ಒಬ್ಬ ರೈತರ ಮಗ, ರೈತರಂದ್ರೇನು, ಜಮೀನನ್ನ ಎಷ್ಟು ಇಷ್ಟಪಡ್ತಾರೆ, ಜಮೀನಿದ್ರೆ ಹೆಂಗೆಲ್ಲ ನಾವು ಕನಸು ಕಾಣ್ಬೋದು, ಜಮೀನನ್ನ ಇಟ್ಕೊಂಡು ಯಾವೆಲ್ಲ ರೀತಿಯಲ್ಲಿ ನಾವು ಶ್ರೀಮಂತರಾಗ್ಬೋದು ಎಂಬೆಲ್ಲ ಅರ್ಥದಲ್ಲಿ ರೈತರು ಕೂಡ ಇರ್ತಾರೆ. ನಾನು ಕೂಡ ಹಾಗೆ ಇದ್ದೀನಿ, ರೈತರ ಮಗ, ರೈತರ ಕಷ್ಟ ನನಗೆ ಗೊತ್ತಾಗುತ್ತೆ. ಈಗ ಏನು ಈ ಹುನ್ನಾರ ನಡೀತಾ ಇದೆಯಲ್ಲ, ಇಲ್ಲಿ ನಮ್ಮ HD ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಾನು ಸಿಎಂ ಆಗಿರೋದೇ ಇಷ್ಟ ಇಲ್ಲ. ಸಿಎಂ ಆದಾಗಿಂದ ಒಂದಲ್ಲ ಒಂದು ಕೊಂಕು ತೆಗೆದು ಮಾತಾಡ್ತಾರೆ ಇದ್ದಾರೆ HD ಕುಮಾರಸ್ವಾಮಿ ಅವರು. ಈಗ ಜೈಲಿಗೆ ಕಳ್ಸೋಕ್ಕೂ ಕೂಡ ಪ್ಲಾನ್ ಆಗ್ತಾ ಇದೆ. ಈ ಜೈಲ್ ಅನ್ನುವಂಥದ್ದು ನನಗೇನು ಹೊಸದಲ್ಲ, ಇವತ್ತು ನಿನ್ನೆ ಜೈಲನ್ನು ನೋಡಿಲ್ಲ, ನಾನು ಎಲ್ಲದಕ್ಕೂ ಸಿದ್ಧ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಈ ವಯಸ್ಸಲ್ಲೂ ಕೂಡ ದೇವೇಗೌಡರು ವಿಧಾನಸೌಧ ಮುಂದೆ ಬರೋದು, ಧರಣಿ ಕೊಡೋದು ಅದೆಲ್ಲ ಅಗತ್ಯ ಇಲ್ಲ. ಬಿಡದಿ ಸುತ್ತಮುತ್ತ ರೈತ ಮಹಿಳೆಯರು, ತಾಯಂದಿರು, ನಮ್ಮ ಅಧಿಕಾರಿಗಳಿಗೆ ಪೊರ್ಕೆಯಿಂದ ಹೊಡೆಯುವ ಅಗತ್ಯ ಕೂಡ ಇಲ್ಲ. ನನಗೆ ಬೇಕಾದ್ರೆ ಹೊಡಿಲಿ, ಸಹಿಸ್ಕೊಳ್ತೀನಿ, ಬಲವಂತವಾಗಿ ರೈತರ ಜಮೀನನ್ನ ಕಿತ್ಕೊಳ್ಳೋದಿಲ್ಲ ಅಂತ ಸ್ಪಷ್ಟೀಪಡಿಸಿದ್ದಾರೆ. ಮತ್ತೊಂದು ಕಡೆಗೆ ರೈತರ ಮನವೊಲಿಸೋಕೆ ಪ್ರಯತ್ನಿಸ್ತಾ ಇದೀವಿ. ಇಚ್ಛೆ ಇರೋರು ಸೇಲ್ ಮಾಡ್ತಾರೆ, ಯಾರಿಗೆಲ್ಲ ದುಡ್ಡು ಬೇಕು, ಜಮೀನಿನ ಅಗತ್ಯ ಎಲ್ಲ ಸೇಲ್ ಮಾಡ್ತಾರೆ, ಬೇಡ ಇರೋರು ಇಟ್ಕೊಳ್ಳಿ, ನಾವು ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡಲ್ಲ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ, ಏನೆಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಏನೆಲ್ಲ ಮಾತಾಡಿದ್ರು, HD ಕುಮಾರಸ್ವಾಮಿ ಅವರ ಬಗ್ಗೆ ಏನ್ ಮಾತಾಡಿದ್ರು, ಬಿಡದಿ ಟೌನ್ಶಿಪ್ ವಿಚಾರ ಬಗ್ಗೆ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟರು ನೋಡ್ಕೊಂಡ್ ಬರೋಣ. ಆಮೇಲೆ ಏನ್ ಬೇಕಾದ್ರೂ ನಿಮ್ ಪ್ರಯೋಗಗಳು ಮಾಡ್ಲಿ,
ಏನೇನ್ ಬೇಕು ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನ್ ನನಗೆ ಜೈಲ್ ಕಳಿಸ್ಬೇಕು ಅಂತ ಆಯ್ತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೀನಿ. DK's cautions against force accusation, land deal, non land deal ante. You will be in jail for his misdeeds. I welcome you. You have good advocates. ನಿಮ್ದು ನಿಮ್ಮ ದೊಡ್ಡ ಕಮ್ಮಣ್ಣ, ಇನ್ನೊಬ್ಬ ದೊಡ್ಡಣ್ಣ ಎಲ್ಲ ನನಗೆ ಆಗ್ತಾ ಇದೆ, ನನಗೆಲ್ಲ ಪಾಪ ಗೊತ್ತಿದೆ. ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಶ್ರಮ ಏನು ಬೇರೆ ಬೇರೆ ನಾಯಕರುಗಳು ಯಾರು ಬೆಳಿಬಾರ್ದು ಅಂತ ಹೇಳಿ ನಿಮ್ದು ಏನು ಇದೆಯಲ್ಲ ಎಲ್ಲ ನನಗೆ ಅರಿವಿದೆ. ಆದ್ರೆ ನಿಮ್ ಹಿರಿತನಕ್ಕೆ ನಾನು ನಿಮ್ಮ ನಮಸ್ಕಾರ ಹೇಳ್ಬೇಕಾದ್ ನನ್ನ ಧರ್ಮ. ನಿಮ್ಗೇನೋ ಆಸೆ ಇದ್ರೆ ನನ್ನ ಮೇಲೆ ಏನ್ ಬೇಕಾದ್ರೂ ನಿಮ್ ಪ್ರಯೋಗಗಳು ಮಾಡ್ಲಿ. ಏನೇನ್ ಬೇಕು ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್.